ದಾವಣಗೆರೆಗೆ ಬಂದಮೇಲೆ ಬೆಣ್ಣೆ ದೋಸೆ ತಿನ್ನಲಿಲ್ಲ ಅಂದರೆ ಹೇಗೆ? ಇಲ್ಲೊಂದು ಫೇಮಸ್ ಹೋಟೆಲ್ ಇದೆ, ಸಾಕಷ್ಟು ಜನ ಇಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಬಂದಿದ್ದಾರೆ ಬೆಳಗ್ಗೆ ಹೊತ್ತು. ಕೆಲವ್ರನ್ನೆಲ್ಲ ಮಾತನಾಡಿಸ್ತೀನಿ ನಾನು, ಅವರವ್ರ ಅಭಿಪ್ರಾಯಗಳು ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ತುಂಬಾ ಚೆನ್ನಾಗಿದೆ. ಎಲೆಕ್ಷನ್ ಬಗ್ಗೆ, ದೋಸೆ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಯಾರು ಗೆಲ್ತಾರೆ ಏನು ಅಂತ ಈ ಸರ್ತಿ ದಾವಣಗೆರೆ ಎಲೆಕ್ಷನ್ ಹೇಗೆ ಹೇಳಕ್ಕಾಗ್ತದೆ? ಎಲ್ಲ ರಿಸಲ್ಟ್ ಬಂದ್ಮೇಲೆ ಎಲ್ಲ ಗೊತ್ತಾಗೋದು. ಈಗ ಜನರ ಅಭಿಪ್ರಾಯ ಎಲ್ಲ ಮೋದಿ ಹವಾ ಇದೆ. ಮೋದಿ ಫ್ಯಾಕ್ಟ್ರಿ ವರ್ಕೌಟ್ ಆಗೋದು ಅಂತೀರಾ? ಅದೇ ಅವರ ಒಂದು ಏನು ಪ್ಲಾನ್ಗಳಿದಾವೆ, ಅವರ ಫ್ಯೂಚರ್ ಪ್ಲಾನ್ಗಳೇನಿದೆ, ಅವರ ಒಂದು ಇದು ಯೋಜನೆಗಳು ಏನಿದಾವೆ, ತುಂಬ ಎಲ್ಲ ಸಾರ್ವಜನಿಕರಾಗಿ ಬಡವರಿಂದ ಶ್ರೀಮಂತರು ಎಲ್ಲರಿಗೂ ಒಂದು ಒಳ್ಳೆ ಯೋಜನೆಗಳು ಇರೋದ್ರಿಂದ ಅದು ಸಕ್ಸಸ್ ಆಗ್ತದೆ. ಹೆಂಗಿದೆ ಈ ಸರ್ತಿ ಟ್ರೆಂಡು ದಾವಣಗೆರೆ? ಏನಾಗ್ಬೋದು ಎಲೆಕ್ಷನ್? ದಾವಣಗೆರೆ ಟ್ರೆಂಡ್ ಕಾಂಗ್ರೆಸ್ ಪರವಾಗಿದೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆಲ್ತಾರೆ. ಏನು ಕಾರಣ ಸರ್? ಕಾರಣ ಅವರು ಸಾಕಷ್ಟು ಅವ್ರ ಮನೆಯವರಾಗಿರ್ಬೋದು, ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ BJP ಸಂಸದರು 4 ಬಾರಿ ಸಂಸದರಾದ್ರೂ ಏನು ಕೆಲಸಗಳು ಮಾಡಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ DCM ಹತ್ರ ರೈಲ್ವೆ ಬ್ರಿಡ್ಜ್ ಅದು ಅವೈಜ್ಞಾನಿಕ ಆಗಿದೆ. ಮತ್ತೆ ರೀಸೆಂಟಾಗಿ ಅಶೋಕ ಥಿಯೇಟರ್ ಮುಂದೆ ಮಾಡಿದ್ದಾರೆ, ಅದು ಅವೈಜ್ಞಾನಿಕವಾಗಿದೆ. ಯಾವುದು ವರ್ಕ್ ಆಗಿಲ್ಲ ಅವ್ರ ಮುಂದೆ. ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ ಅನ್ಸುತ್ತಾ ನಿಮಗೇನಾದರೂ? ಅದು ಏನು ವರ್ಕೌಟ್ ಆಗಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ಸಿಗೆ ಬಹಳ ವರ್ಕೌಟ್ ಆಗುತ್ತೆ, ಅನುಕೂಲ ಆಗುತ್ತೆ. ಸರ್ ನಿಮ್ಮ ಅಭಿಪ್ರಾಯ ಏನು? ಸರ್, ಈ ರಾಜ್ಯದಲ್ಲಿ ಈ ಏನು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಇವರು ಜನ ವಿಶ್ವಾಸವನ್ನು ಗಳಿಸಿದ್ದಾರೆ. 136 ಸೀಟ್ ಜನ ಕೊಟ್ಟಿದ್ದಾರೆ. ಜೊತೆಗೆ ಏನು ನುಡಿದಿದ್ದಾರೆ ಅದರಂತೆ ನಡ್ಕೊಂಡಿದ್ದಾರೆ. ಮತ್ತೀಗ ಪ್ರತಿ ಮನೆಗೆ, ಪ್ರತಿ ಮಹಿಳೆಗೆ 1 ಲಕ್ಷ ಕೊಡ್ತೀವಿ ಅಂತ ಮತ್ತೊಂದು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು. ಉದ್ಯೋಗ ಖಾತ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೋದಿ ಅವರು 15 ಲಕ್ಷ ಕೊಡಲಿಲ್ಲ, ಉದ್ಯೋಗ ಖಾತ್ರಿ 2 ಕೋಟಿ ಕೊಡಲಿಲ್ಲ. ಬರೀ ಸುಳ್ಳು. ಇಂಥ ಸುಳ್ಳು ಪ್ರಧಾನಮಂತ್ರಿ ಈ ದೇಶ ಸ್ವತಂತ್ರ ಬಂದಾಗ್ಲಿಂದ ಯಾರು ಕಾಣಲೇ ಇಲ್ಲ. ಇವರು ಮಹಾನ್ ಸುಳ್ಳುಗಾರ. ಇದ್ರ ಬಗ್ಗೆ ಎಲ್ಲ ಜನರಿಗೆ ಅರಿವಿದೆಯಾ ಸರ್? ಖಂಡಿತ ಇದೆ ಸರ್. ಹೌದಾ? ಖಂಡಿತ ಇದೆ. ಇವತ್ತು ಕಾಂಗ್ರೆಸ್ ಅಲೆ ಇದೆ. 20 ದಾಟುತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ. 100ಕ್ಕೆ 100 ಹೇಳ್ತೀವಿ. ದಾವಣಗೆರೆನಲ್ಲಿ 100% ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರೆ. ನೀವೇನು ಹೇಳ್ತೀರಾ ಸರ್? ಖಂಡಿತ ಕಾಂಗ್ರೆಸ್ ಗೆಲ್ತದೆ ಸರ್ ಇಲ್ಲಿ. ಹೆಂಗೆ ಸರ್? ಯಾಕಂದ್ರೆ ಶಾಮನೂರು ಅವ್ರ ಫ್ಯಾಮಿಲಿ ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರದ್ದು ಹೆಸರಿದೆ. ಅವರ ಹೆಸರು ಮೇಲೆ ಹಾಗೂ ಸಿದ್ದರಾಮಯ್ಯನವ್ರು ಮಾಡೋಂಥ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಬಡವರಿಗೆ, ದೀನದಲಿತರಿಗೆ ಎಲ್ರಿಗೂ ಅನುಕೂಲ ಆಗಿದೆ. ಅದರಿಂದ ಅವರೇ ಗೆಲ್ಲೋದು ಅಂತ ನಾನು. ಸರ್ತಿ ಎರಡೂ ಪಕ್ಷದಿಂದ ಮಹಿಳೆಯರೇ ನಿಂತಿರೋದು. ಹೌದೌದು. ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅಂತ. ಮಹಿಳೆಯರು ಜಾಸ್ತಿ ಅನುಕೂಲ ಪಡ್ಕೊತಾ ಇರೋದು ಕಾಂಗ್ರೆಸ್ ಪಕ್ಷದಿಂದ. ಆ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಮಹಿಳೆಯರು ಒಲವು ತೋರಿಸ್ತಾ ಇದ್ದಾರೆ. ಆ ಕಾಂಗ್ರೆಸ್ ಪಕ್ಷನೇ ಈ ಸಾರಿ 100% ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಯಾರು ಗೆಲ್ಲಬಹುದು ಅನ್ಸುತ್ತೆ ನಿಮಗೆ ಅಂತ? ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಗೆಲ್ತಾರೆ. ಯಾಕೆ, ಏನು ಕಾರಣ? ಇಲ್ಲಿ ಮೇನ್ ಆಗಿ MLA ಕ್ಯಾಂಡಿಡೇಟು ಮಲ್ಲಣ್ಣರದ್ದು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಲ್ಲಣ್ಣರು. ಹಂಗಾಗಿ ಒಳ್ಳೆ ವರ್ಚಸ್ ಇದೆ ಮೇಡಮ್ ಅವರಿಗೆ. ಮಲ್ಲಿಕಾರ್ಜುನ್ ಸರ್ಗೆ ವರ್ಚಸ್ ಇದೆ. ಶಿವಶಂಕರಪ್ಪ ಪರವಾಗಿ ಜನರಿಗೆ ಅಭಿಪ್ರಾಯ ಇದೆಯಾ? ಪರವಾಗಿದೆಯಾ ಕಾಂಗ್ರೆಸ್ಗೆ? ಇದೆ ದಾವಣಗೆರೆಲ್ಲಂತೂ ಇದೆ ಸರ್. ಅಂದ್ರೆ ಏನು ಇವಾಗ ಏನು ಗ್ಯಾರಂಟಿ ಯೋಜನೆ ಕೈ ಹಿಡಿಯುತ್ತೆ ಅಂತಾನೆ ಇವ್ರು ಕೊಟ್ಟಿರೋದು ಕೆಲಸ? ಅದನ್ನ ಹೇಳಲ್ಲ ಸರ್ ನಾನು. ಇಲ್ಲಿ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ದಾವಣಗೆರೆ ಡೆವಲಪ್ ಚೆನ್ನಾಗಿದೆ. ಕುಂದೋಡ್ಕೆರೆ ಅವರು 4 ಸರ್ತಿ MP ಆಗಿದ್ದಾರೆ. ಬಟ್ ಈಗ ಲೋಕಲ್ ಕ್ಯಾಂಡಿಡೇಟ್ ಅಂತ ಬಂದಾಗ ಮೇನ್ ಆಗಿ ದಾವಣಗೆರೆಯಲ್ಲೇ ನೆಲೆಸಿರೋದ್ರಿಂದ ಪ್ರಭಾ ಮಲ್ಲಿಕಾರ್ಜುನ್ ಸರ್ ಇವರೆಲ್ಲ, ಹಂಗಾಗಿ ಕಾಂಗ್ರೆಸ್ ಬರೋದು ಸಾಧ್ಯತೆ ಜಾಸ್ತಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನಾಗ್ಬೋದು ಮೇಡಮ್ ಎಲೆಕ್ಷನ್ ಈ ಸರ್ತಿ ದಾವಣಗೆರೆಯಲ್ಲಿ? ಮೇ ಬಿ ಕಾಂಗ್ರೆಸ್ ಬರ್ಬೋದು ಸರ್. ಹೆಂಗೆ ಮೇಡಮ್, ಏನು ಲೆಕ್ಕಾಚಾರ? ಯಾವಾಗಲೂ ಇಲ್ಲಿ ಕಾಂಗ್ರೆಸ್ ಹೈ ಇರೋದು. ಬಟ್ 26 ವರ್ಷದಿಂದ ಇಲ್ಲಿ MP ಬಿಜೆಪಿಯವರೇ ಗೆದ್ದಿರೋದು. 26 ವರ್ಷ. ಬಟ್ ಈ ಸಲ ಕಾಂಗ್ರೆಸ್ ಬರೋದು ಅಂತಿದ್ದಾರೆ ಸರ್ ಎಲ್ಲರೂ. ಅಂದ್ರೆ ಏನು ಫ್ಯಾಕ್ಟರ್ ಏನು ಲೇಡಿ ಇವರು ಅಂತ ಬಿಟ್ಟು? ಅಂದ್ರೆ ದಾವಣಗೆರೆಯಲ್ಲಿ ಎಲ್ಲದನ್ನ ನೋಡ್ಕೊಂಡ್ರೆ ಮಲ್ಲಿಕಾರ್ಜುನ್ ಅವರೇ ಅಲ್ವಾ ಎಲ್ಲ ಡೆವಲಪ್ ಮಾಡ್ತಿರೋದು, ಅದಕ್ಕೋಸ್ಕರ ಕಾಂಗ್ರೆಸ್ ಬರೋದು ಅಂತಿದ್ದಾರೆ. ಈಗ ಕಳೆದ 4 ಸಾರ್ತಿನೂ ಕೂಡ ಸಿದ್ದೇಶ್ವರ್ ಅವ್ರನ್ನ ಗೆಲ್ಸಿದ್ರು ಈ ಭಾಗದ ಜನ. MP ಆಗಿ ಅವರು ಕೆಲಸ ಮಾಡಿಲ್ಲ, ಕೇಂದ್ರ ಸಚಿವರು ಆಗಿದ್ರು. MP ಅವರಾಗಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟರಿ ವರ್ಕ್ ಆಗಿಲ್ಲ ಅಂತನ? ದಾವಣಗೆರೆಯಲ್ಲಿ ಆಗಿಲ್ಲ ಸರ್. ಆಗಿಲ್ಲ. ಬಿಜೆಪಿಯಲ್ಲಿ ದಾವಣಗೆರೆ ಆಗಿಲ್ಲ. ಕಾಂಗ್ರೆಸ್ ಅವರು ಡೆವಲಪ್ ಮಾಡಿದ್ದಾರೆ. ಮೋದಿ ಫ್ಯಾಕ್ಟರ್ ಈಗ ನೋಡ್ಕೊಂಡ್ರೆ MP ಗೆ ಮೋದಿ ನೋಡ್ಕೊಂಡೇ ಹಾಕೋದು ನಾವು. ಸೊ ಹಾಗಾಗಿ ಈಕ್ವಲ್ ಇದೆಯಾ? ಎರಡು ಕಡೆ ಫೈಟ್ ಇದೆಯಾ? ಎರಡು ಕಡೆ ಫೈಟ್ ಇದೆ ಸರಿ ಸರ್. ಒನ್ ಸೈಡೆಡ್ ಅಂತ ಏನು ಅನ್ಸಲ್ಲ? ಇಲ್ಲ, ಎರಡು ಕಡೆನೂ ಫೈಟ್ ಇದೆ. ಈ ಜನ ಏನಂದ್ರೆ ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರೆ ಈ ಸಲ. ನೋಡ್ಬೇಕು ಏನಾಗುತ್ತೆ. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಯಾರು ಗೆಲ್ತಾರೆ ಸರ್? ಬಿಜೆಪಿನೇ ಸರ್ 100%. ಇಲ್ಲಿ ದಾವಣಗೆರೆನಲ್ಲಿ ದಾವಣಗೆರೆ ಬಿಜೆಪಿ ಬಿಡುತ್ತೆ. ಏನು ಕಾರಣ ನಿಮ್ಮ ಪ್ರಕಾರ?
ಇಷ್ಟು ವರ್ಷ ಕಾಂಗ್ರೆಸ್ ಎಲ್ಲ ಕೆಲಸ ಮಾಡಿರೋದು ನೋಡಿದ್ದಾರೆ ಎಲ್ಲರೂ. ಬಟ್ ಇವಾಗ ನಾವು ಯಂಗ್ ಜನರೇಷನ್ ಎಲ್ಲ BJPನೇ ಸಪೋರ್ಟ್ ಮಾಡೋದು. ಈಗ ಶಾಮನೂರು ಫ್ಯಾಮಿಲಿ ಅವರು ದಾವಣಗೆರೆ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತಾರೆ. ಮಾಡಿದ್ದಾರೆ, ಓಕೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ನಮಗೆಲ್ಲ BJPನೇ ಬೇಕು. BJP ಏನು ಕಾರಣ? ನರೇಂದ್ರ ಮೋದಿ ಅವ್ರ ಗೈಡ್ಲೈನ್ಸಲ್ಲಿ ಏನು ಇಂಡಿಯಾ ಡೆವಲಪ್ ಆಗಿದೆ ಅಲ್ಲ, ಬೇರೆ ಯಾರೂ ಮಾಡೋಕ್ಕಾಗಲ್ಲ ಸರ್. ಅದು ಆಗಲ್ಲ ಸರ್. ಸೊ ಇಲ್ಲಿ ಕ್ಯಾಂಡಿಡೇಟ್ ಮುಖ್ಯ ಆಗಲ್ಲ, ಮೋದಿ ಸರ್. ಮೋದಿ ಮುಖ್ಯ. ಹಾಂ ಸರ್. ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ಸರ್ ಕ್ಯಾಂಡಿಡೇಟ್ ಅಂತಾರೆ? ಯಾರೂ ಇಲ್ಲ. ಅಲ್ಲ, ಈ ಸರ್ತಿ ಇಬ್ರು ಹೊಸಬರೇ ನಿಂತಿರೋರು. ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಹೊಸಬರು, ಗಾಯತ್ರಿ ಸಿದ್ದೇಶ್ವರ. ಸೆಂಟ್ರಲಲ್ಲಿ ನೋಡ್ರಿ ಸರ್, ಸೆಂಟ್ರಲಲ್ಲಿ BJPಯಲ್ಲಿ ಮೋದಿ ಒಬ್ಬರೇ ಇದ್ದಾರೆ ಸರ್. ಅಮ್ಮ ನಮಸ್ತೆ. ನಮಸ್ತೆ. ಹೆಂಗೆ ದಾವಣಗೆರೆ ಎಲೆಕ್ಷನ್ ಈ ಸರ್ತಿ? ಜೋರಿದೆ, ಎಲ್ಲಾನು ಜೋರಿದೆ. ಬಟ್ ವ್ಯಕ್ತಿ ಇದು ಅನ್ನೋದಕ್ಕಿಂತನೂ ನಮಗೆ ದೇಶ ಮುಖ್ಯ. ಸೊ ದೇಶ ಅಂದಾಗ ನಾವು ಡೆಫಿನೆಟ್ಲಿ ಮೋದಿಗೇನೆ ನಾವು ಹಾಕೋದು. ಅಭಿವೃದ್ಧಿ ಅನ್ನೋದು ಯಾಕೆಂದರೆ ನಮ್ಮದು ಫ್ಯೂಚರ್ ಜನ್ರೇಷನ್ಗೆ ನಮಗೆ ಬೇಕೇ ಬೇಕದು. ಯಾರು ಗೆಲ್ಬೋದು? ಮೋದಿನೇ. ಮೋದಿ ಡೆಫಿನೆಟ್ ಆಗಿ. ಅಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಹೆಸರನ್ನೇ ಹೇಳಲ್ಲ, ಮೋದಿ ಮೋದಿ. ಹೌದು, ಡೆಫಿನೆಟ್ ಆಗಿ. ಇದು MP ಎಲೆಕ್ಷನ್. ನಮಗೆ ದೇಶ ಮುಖ್ಯ, ನಮ್ಮ ಮಕ್ಕಳ ಫ್ಯೂಚರ್ ಮುಖ್ಯ. ಆಮೇಲೆ ಒಂದು ಎಫಿಷಿಯೆಂಟು ಈಸ್ ವೆರಿ, ಈಗ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅವರಲ್ಲಿ. ಈಸ್ ಎ ಲೀಡರ್. ಓಕೆ. ನಾವು ಹಿಂದುತ್ವ ಅನ್ನೋದಕ್ಕಿಂತನೂ ನಮ್ಮ ದೇಶ ಮುಖ್ಯ. ನಮ್ಮ ದೇಶಕ್ಕೆ, ನಮ್ಮ ಮಕ್ಕಳದು ಫ್ಯೂಚರ್ ಜನ್ರೇಷನ್ಗೆ ನಮಗೆ ಮೋದಿ ಅಲ್ಲ. ಸೆಂಟ್ರಲ್ ಲೆಕ್ಕಕ್ಕೆ ನೋಡಿದ್ರೆ ಮೋದಿನೇ ಬರಬೇಕು. ಓಕೆ. ಸಿಟಿ ಒಳಗಿಂದು ಲೋಕಲ್ ಲೆಕ್ಕಕ್ಕೆ ನಮ್ಗೆ ಏನಿದಲ್ಲ, ಈಗ ಪ್ರಭಾ ಮಲ್ಲಿಕ ನಿಂತ್ಕೊಂಡ್ರಿಂದ ಅವ್ರು ಬರಬೇಕು ಅಂತ ಇಲ್ಲ ಅನ್ಸುತ್ತೆ. ಅಲ್ಲ ಅಲ್ಲ, ಇಲ್ಲಿ ಲೋಕಲ್ಗೆ ಅಷ್ಟೇ ಅವ್ರು ಬರಲಿ, ಸೆಂಟ್ರಲ್ನಾಗ ಅವ್ರು ಬರಲಿ. ಈಗ ಎಲ್ಲ ಕ್ಷೇತ್ರದವರು ಹಿಂಗೆ ಅಂದ್ಬಿಟ್ರೆ ಸೆಂಟ್ರಲ್ ನಲ್ಲಿ ಮೋದಿ ಎಲ್ಲಿ ಬರ್ತಾರೆ? ನೋಡ್ತು ಜನಸಂಖ್ಯೆ ಮ್ಯಾಗ ಆಧಾರ ಮ್ಯಾಗ ಎಲ್ಲೆಲ್ಲಿ ಓಟ್ ಆಗಿರುತ್ತೆ ಅದ್ಮೇಲೆ ಬಂದೇ ಬರ್ತಾರಲ್ಲ. ನಾವು ಈ ಲೋಕಲಿಗೆ ಇವ್ರು ಬರಲಿ ಅಂತ ಅಂತ ಇರೋದು. ಏನು ಹೇಳ್ತೀರಾ ಸರ್ ನೀವು? ಸರ್, ಹಿಂದುತ್ವ ದೇಶ, ಅದಕ್ಕೋಸ್ಕರ ಸೆಂಟ್ರಲಲ್ಲೂ BJP ಬರಬೇಕು, ಇಲ್ಲಿ BJP ಬರಬೇಕು. ಕೆಲವೇ ಒಂದು ವರ್ಗಕ್ಕೆ ಮಾತ್ರ ಈ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಏನು ಕೊಟ್ಟಾರೆ 5 ಗ್ಯಾರಂಟಿ ಪೂರ್ತಿ ಒಂದೇ ವರ್ಗಕ್ಕೆ ಹೋಗ್ತಾ ಇದೆ, ಮುಸ್ಲಿಂ ಜನಾಂಗಕ್ಕೆ. ಹೇಳ್ತೀನಿ ನಾನು ಓಪನ್ ಆಗಿ. ಓಕೆ. ಆ ಹುಡುಗಿ ಕಣ್ಣಾರೆ ನೋಡ್ಬಿಟ್ಟು ಎಷ್ಟು ನೋವಾಗ್ತದೆ. ಹೆಣ್ಮಕ್ಳೆ ತೋರಿಗೆ ಗೊತ್ತಲ್ಲ. ಹೆಂಗಪ್ಪ ನಮ್ಮ ಮಗಳ ಭವಿಷ್ಯ ಅಂತ. ಹೌದು. ಹಾಗಾಗಿ ರಾಜ್ಯದಲ್ಲೂ BJP ಬರಬೇಕು, ಸೆಂಟ್ರಲಲ್ಲೂ BJP ಬರಬೇಕು. ಮೋದಿ, ಯೋಗಿ, ಬಸವನಗೌಡ ಪಾಟೀಲ್, ಯಾತ್ನಾಳ್ ಇಂಥವ್ರು ಬರಬೇಕು. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಇದಾರಲ್ಲ ಇಲ್ಲಿ ಕಳ್ಳರು, ಅವ್ರು ಬರ್ಕೂಡ್ದು. ಕಾಂಗ್ರೆಸ್ BJP ಅದೇ ಫೈಟ್ ಇದೆ, 50-50 ಇದೆ. ಕಾರಣ ಏನು ಈ ಥರ ಫೈಟ್ ಬರೋದಕ್ಕೆ? ಅಂದರೆ ಈಗ ಇವರು ರಾಜಕೀಯದಲ್ಲಿದ್ದಾರೆ, ಯಾರು ಕಾಂಗ್ರೆಸ್ ರಾಜಕೀಯದಲ್ಲಿದ್ದಾರೆ. ಹಂಗಾಗಿ ಯಾರು ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಮೋದಿ ಇಬ್ಬರು ಲೇಡೀಸೇ ಇದ್ದಾರೆ. ಮೋದಿ ಮುಖ ನೋಡ್ತಾರ ವೋಟರ್ಸ್? ಸ್ವಲ್ಪ ಮಟ್ಟಿಗೆ ನೋಡ್ಬೋದು. ಸ್ವಲ್ಪ ಮಟ್ಟಿಗೆ. ಹೌದು. ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಗ್ಯಾರಂಟಿ ಅವ್ರು ಕೊಟ್ಟಿರೋದು ವರ್ಕೌಟ್ ಆಗುತ್ತೆ ಅಂತೀರಾ? ಅಂದರೆ ಗ್ಯಾರಂಟಿ ಅಂದರೆ ಆ್ಯಕ್ಚುಲಿ ಅದು ಆ ಥರ ಕೊಡಬಾರ್ದು. ಬಟ್ ದೇಶದ ಅಭಿವೃದ್ಧಿ ನೋಡಬೇಕು. ಗ್ಯಾರಂಟಿ ಕೆಲವೇ ಒಂದು ಅಂತ ಬಂದಾಗ ನೀವೇನು ಮೋದಿ ಅಂತೀರಾ? ಹಾಂ, ಈಗ ಸದ್ಯಕ್ಕೆ ಮೋದಿಯವರೇ ಆಗಬೇಕು. ಹೌದು.